ದೂರ ಉಳಿದು ಇವತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಹಿಂದೂಗಳ ರಕ್ಷಣೆಗೆ ಭಾರತದ ಸಮಗ್ರತೆಗೆ ಐಕ್ಯತೆಗೆ ಧಕ್ಕೆ ಆಗುತ್ತೆ ಇರೋದ್ರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನ ನಾವು ಒಂದಾಗಿ ಇವತ್ತು ಕೂತಿರೋದು ನಮ್ಗೆಲ್ಲರಿಗೂ ಸಂತೋಷ ವಿಷಯ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟಾಗಿದೆ, ಐಕ್ಯತೆಗೆ ಧಕ್ಕೆ ಉಂಟಾಗಿದೆ. ಯಾಕೆಂದ್ರೆ ಇವತ್ತು ನಮ್ಮ ದೇಶದ ಒಳಗಡೆ ಆಂತರಿಕವಾಗಿ ಇವತ್ತು ನಮ್ಮ ಮೇಲೆ ದಾಳಿ ನಡೀತಿರೋದು ಅಕ್ಷಮ್ಯ ಅಪರಾಧ. ಇವತ್ತು ಭಯೋತ್ಪಾದಕರು ಹೊರಗಡೆಯಿಂದ ಬರ್ತಾ ಇಲ್ಲ, ಒಳಗಡೆಯಿಂದಲೇ ಉತ್ಪತ್ತಿ ಆಗ್ತಾ ಇದ್ದಾರೆ. ಇದನ್ನು ಮೊದಲು ನಾವು ಖಂಡಿಸಬೇಕು. ಯಾಕೆಂದ್ರೆ ಇವತ್ತು ಭಾರತ ದೇಶದ ಅಖಂಡ ಭಾರತ ದೇಶದಲ್ಲಿ ವಕೀಲರ ಪಾತ್ರ ಬಹಳ ದೊಡ್ಡದು. ಯಾಕೆಂದ್ರೆ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಹಲವಾರು ಚಳವಳಿಗಳಲ್ಲಿ ಇವತ್ತು ವಕೀಲರು ಮುಂದೆ ಇದ್ದಾರೆ. ಹಾಗಾಗಿ ವಕೀಲರ ಒಂದು ಸಾಮರ್ಥ್ಯ ಏನಪ್ಪಾ ಅಂತಂದ್ರೆ ಭಾರತದ ಯಾವುದೇ ರೀತಿ ಬದಲಾವಣೆಗಳನ್ನ ಮಾಡಲು ವಕೀಲರು ಸಮರ್ಥರಾಗಿದ್ದಾರೆ. ಯಾಕೆಂದ್ರೆ ಇವತ್ತು ಎಲ್ಲರೂ ರೈತರು ಇವತ್ತು ವ್ಯವಸಾಯ ಮಾಡೋ ಚಟುವಟಿಕೆಯಲ್ಲಿ ಒಳಗ್ತಾ ಇದ್ದಾರೆ. ಆದ್ರೆ ನಮ್ಮಂತ ಬುದ್ಧಿಜೀವಿಗಳು ದೇಶದಲ್ಲಿ ನಡೆತಕ್ಕಂಥ ಘಟನೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಇವತ್ತು ವಕೀಲರು ನ್ಯಾಯಾಲಯದಿಂದ ಕಲಾಪದಿಂದ ದೂರ ಉಳಿದು ಈ ಹತ್ಯೆಯನ್ನು ಖಂಡಿಸಿ ಇವತ್ತು ಭಾರತದ ಸಮಗ್ರತೆಗೆ ಧಕ್ಕೆ ಉಂಟು ಮಾಡಿರುವ ಭಯೋತ್ಪಾದಕರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹ ಮಾಡ್ತಾ ಎಲ್ಲ ವಕೀಲರುಗಳು ಇವತ್ತು ವಕೀಲರು ಅವರನ್ನ ಹತ್ಯೆ ಮಾಡಬೇಕಂತ ಕರೆ ಕೊಡ್ತಾ ಇದ್ದಾರೆ. ಹಾಗಾಗಿ ಬಂಧಿಸಬೇಕು, ಹತ್ಯೆ ಮಾಡಬೇಕು. ಯಾಕೆಂದ್ರೆ ಸರ್ಕಾರದ ಮಟ್ಟದಲ್ಲಿ ಏನೇನು ಚರ್ಚೆ ನಡೀತೆ, ಯಾಕೆಂದ್ರೆ ನಮ್ಮ ಧೋರಣೆ ಹತ್ಯೆನೇ ಮಾಡಿರ್ಬೇಕಿರ್ಬೋದು, ಆದ್ರೆ ಸರ್ಕಾರದ ನಿಟ್ಟಿನಲ್ಲಿ ಏನೇನು ಕ್ರಮ ತಗೊಳುತ್ತೆ ಆ ಕ್ರಮಕ್ಕೆ ನಾವು ಎಲ್ಲರೂ ಸಹ ಬೆಂಬಲ ಕೊಡೋಣ ಅಂತ ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ಹೋರಾಟಕ್ಕೆ ಯಶಸ್ವಿಗೊಳಿಸೋಣ ಅಂತ ಹೇಳಿ ಈ ಮೂಲಕ ಮಾತಾಡೋಕೆ ಅವಕಾಶ ಕೊಡಿ ಎಲ್ಲ ವಕೀಲರಿಗೆ ಧನ್ಯವಾದಗಳು. ಧನ್ಯವಾದಗಳು ಶ್ರೀಕಾಂತ್ ಅವರೇ. ಒಂದು ಬಡ ಬನ್ನಿ.